ಕವಿಸ್ಪಂದನ ಅಂತ ಹೇಳಿದರು. ಆದರೆ ನಿಮ್ಮನ್ನೆಲ್ಲ ನೋಡುವಾಗ ಕವಿಸ್ಪಂದನ ಮರೆತು ಹೋಯಿತು, ಆತ್ಮೀಯತೆಯ ಸ್ಪಂದನ ಉಂಟಾಗಿದೆ. ಅದು ಮೋಹನಣ್ಣನ ಮಾತು ಕೇಳಿದ ನಂತರ ಎಲ್ಲವೂ ಮರೆತು ಹೋಗಿದೆ. ನನಗೂ ತುಂಬ ಕನಸುಗಳಿತ್ತು. ಮೋಹನನ್ನ ಹೇಳಿದಾಗೆ ಇಂತಹ ಸುಂದರಾಂಗನನ್ನು ಮದುವೆಯಾಗಬೇಕೆಂಬ ಕನಸು ಇತ್ತು. ಆದರೆ ಅವರು ಒಂದು ಸೈಡಲ್ಲಿ ಮಾತ್ರ ಮಾತಾಡಿದರು ನೋಡಿ, ಇಲ್ಲಿ ಹೆಣ್ಣಿನ ಬಗ್ಗೆ ಏನು ಹೇಳಿಲ್ಲ. ಯಾಕೆ ಅವರಿಗೆ ಆಗಬಾರ್ದಿತ್ತು ಇಂಥವಳನ್ನೇ ಮದುವೆ ಆಗಬೇಕು ಅಂತ? ಬರೀ ನನಗೆ ಮಾತ್ರ ಯಾಕೆ ಇಂಥವನನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ದು ನೀವು? ಹಾಗೆ ಕೆಲವೊಂದು ಕನಸುಗಳು ನನಸಾಗಿ ಸಂಭ್ರಮಿಸಿದ್ದೆ. ದೇವರ ದಯದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಕೆಲವೊಂದು ಕನಸುಗಳು ನನಸಾಗಿತ್ತು. ಇವತ್ತು ಕನಸಿನ ಮೂಟೆಯಿಂದ ಒಂದು ಕನಸು ನನಸಾಗಿದೆ. ಭಾವಬಿಂಬ ಹೊರಬಂದಿದೆ. ನಾನೇನು ದೊಡ್ಡ ಕವಯತ್ರಿ ಅಲ್ಲ, ಆದರೆ ನನ್ನ ಕವನಗಳಿಗೂ ಕೆಲವು ಅಭಿಮಾನಿಗಳು ಇದ್ದಾರೆ. ಅವರುಗಳೆಲ್ಲರ ಒತ್ತಾಯದಿಂದ ಒಂದು ಕವನ ಸಂಕಲನ ಹೊರತರಬೇಕೆನ್ನುವ ಆಸೆ ನನ್ನಲ್ಲೂ ಉಂಟಾಯಿತು. ನನ್ನ ಕೆಲವು ಕವನಗಳು ಹಲವು ಬಂಟರ ಸಂಘದ ಮುಖವಾಣಿಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ, ಲಯನ್ಸ್ ಸಂಸ್ಥೆಯ ಮ್ಯಾಗಝಿನ್ಗಳಲ್ಲಿ ಪ್ರಕಟವಾಗಿದ್ದರೂ ನನಗೆ ಅತಿ ಹೆಚ್ಚು ಓದುಗ ಅಭಿಮಾನಿಗಳನ್ನು ಒದಗಿಸಿಕೊಟ್ಟದ್ದು ಬಂಟರ ವಾಹಿನಿ ಮಾಸಪತ್ರಿಕೆ. ಪ್ರತಿ ಕವನಕ್ಕೂ ಓದುಗರಿಂದ ಬರುತ್ತಿದ್ದ ಮೆಚ್ಚುಗೆಯ ಮಾತುಗಳು, ಪ್ರಶ್ನೆಗಳು, ವಿಮರ್ಶೆಗಳು ಇವುಗಳೆಲ್ಲವೂ ನನ್ನಲ್ಲಿ ಹೊಸ ಹೊಸ ಕವನಗಳನ್ನು ಬರೆಯಲಿಕ್ಕೆ ಸ್ಫೂರ್ತಿ ಕೊಡ್ತಿತ್ತು. ಕೆಲವರು ಹೇಳ್ತಾ ಇದ್ದರು, ನಿಮ್ಮ ಕವನಗಳು ಸ್ವಲ್ಪ ಉದ್ದ, ಸೈಜಲ್ಲಿ ದೊಡ್ಡದು, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ. ಆಗ ನಾನು ಹೇಳ್ತಿದ್ದೆ, ಅದು ನನ್ನಿಂದ ಸಾಧ್ಯ ಇಲ್ಲ. ಭಾವನೆಗಳನ್ನು ಹರಿಬಿಡಲು ಬಂಧನ ಬೇಕೇ ಎಂದು ನನ್ನ ಪ್ರಶ್ನೆ. ಭಾವನೆಗಳನ್ನು ಹರಿಬಿಡುವಾಗ ಅಲ್ಲಿ ಅದು ದೊಡ್ಡದಾಗಿದೆ, ಸಣ್ಣದಾಗಿದೆ ಅನ್ನೋ ಪ್ರಶ್ನೆ ಇಲ್ಲ. ಭಾವನೆಗಳನ್ನು ಹೊರಹಾಕಬೇಕು ಎನ್ನುವುದೇ ಒಂದು ಉದ್ದೇಶ. ಅದರಲ್ಲಿ ಒಂದು ಸಂದೇಶವನ್ನು ಕೊಡ್ತಿದ್ದೆ. ಹಾಗಾಗಿ ಮತ್ತು ನನ್ನ ಎಲ್ಲ ಕವನದ ಓದುಗರಿಗೆ ನನಗೆ ಯಾರೆಲ್ಲ ಫೋನ್ ಮಾಡಿ ಮೆಚ್ಚುಗೆಯನ್ನು ಎಲ್ಲರ ಹೆಸರನ್ನು ನೆನಪಲ್ಲಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಯಾರದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅದು ನನ್ನದೇ ತಪ್ಪು ಎಂದು ಒಪ್ಪಿಕೊಳ್ಳಲು ಸಿದ್ಧಳಿದ್ದೇನೆ. ನನ್ನ ಒಂದು ಸೆರಗು ಎಂಬ ಕವನಕ್ಕೆ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಹೇಳಿದ ಹಾಗೆ ಹಿರಿಯ ಕವಿ, ಸಾಹಿತಿ, ದಿವಂಗತ ಲಕ್ಷ್ಮೀನಾರಾಯಣ ಆಳ್ವರು ಒಂದು ಮೆಚ್ಚುಗೆಯ ಪತ್ರವನ್ನು ಬರೆದಿದ್ದಾರೆ. ಅದನ್ನು ಈ ಸಂಕಲನದಲ್ಲಿ ಪ್ರಕಟಿಸಿದ್ದೇವೆ. ಅಂದರೆ ಆ ಪತ್ರ ಬಂದ ದಿನ ನನಗೆ ತುಂಬ ಒಂದು ಏನು ಅಂತಂದರೆ, ಇಷ್ಟು ದೊಡ್ಡ ಸಾಹಿತಿ ನನ್ನ ಒಂದು ಪುಟ್ಟ ಕವನಕ್ಕೆ ಈ ರೀತಿ ಮೆಚ್ಚುಗೆಯ ಪತ್ರ ಬರೆದಿದ್ದಾರಲ್ಲ ಎನ್ನುವ ಸಾರ್ಥಕ್ಯ ಭಾವ ಇನ್ನೂ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ನನಗೆ ಗೊತ್ತಿರಲಿಲ್ಲ ಇಂಥ ಸಾಹಿತಿಗಳು ನನ್ನ ಕವನಗಳನ್ನು ಮೆಚ್ಚಿ ಹೀಗೆ ಬರೀತಾರೆ ಅಂತೇಳಿ. ಅದನ್ನು ನೋಡಿ ಬಹಳ ಖುಷಿಯಾಗಿತ್ತು ನನಗೆ. ಹೀಗೆ ನನ್ನ ಕವನದ ಪಯಣ ಸಾಗ್ತಾ ಇತ್ತು. ಧನಂಜಯ ಕುಂಬ್ಳೆಯವರು ಯಾವಾಗಲೂ ಹೇಳ್ತಾಯಿದ್ರು, ಒಂದು ಕೃತಿಯನ್ನು ಹೊರಗೆ ತನ್ನಿ, ಕವನ ಸಂಕಲನವನ್ನು ಹೊರತನ್ನಿ ಮೇಡಮ್ ಎಂದು. ಯಾವತ್ತು ಅವರ ಕೈಗೆ ನನ್ನೆಲ್ಲ ಕವನಗಳನ್ನು ಕೊಟ್ಟೆನೋ ಅಂದಿನಿಂದ ಇಂದಿನವರೆಗೆ ಓರ್ವ ಸಹೋದರನಂತೆ ನಿಂತು ಇದನ್ನು ಪ್ರಕಟಿಸುವಲ್ಲಿ, ಇವತ್ತು ಇದನ್ನಿಲ್ಲಿ ಅನಾವರಣಗೊಳಿಸುವಲ್ಲಿ ಅವರ ಶ್ರಮ ಬಹುಪಾಲಿದೆ. ಅದೇ ರೀತಿ ನನ್ನ ಈ ಕವನಕ್ಕೆ ಒಂದು ಶುಭ ನುಡಿಯನ್ನು ಬರೆದದ್ದು ಡಾಕ್ಟರ್ ಎಂ ಮೋಹನ್ ಆಳ್ವರವರು. ಅವರು ಆತ್ಮೀಯ ಮಿತ್ರ, ಸಹೋದರ ಸಮಾನರು. ಇವರ ಈ ಶುಭ ನುಡಿ ಪುಸ್ತಕದ ಘನತೆಯನ್ನು ಹೆಚ್ಚಿಸಿದೆ ಎಂದು ನನ್ನ ಭಾವನೆ. ಪ್ರತಿಯೊಂದು ನಿಮಿಷವನ್ನು ತನ್ನ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ, ಕಲಾ ಪೋಷಣೆಗಾಗಿ, ಸಮಾಜ ಸೇವೆಗಾಗಿ ಮೀಸಲಿಡುವ ಅವರು ಅವರ ಕೆಲವು ಕ್ಷಣಗಳನ್ನು ಈ ನನ್ನ ಪುಸ್ತಕಕ್ಕಾಗಿ ಕೊಟ್ಟಿದ್ದಾರೆ. ಇವತ್ತು ಬಂದು ನಮ್ಮ ಜೊತೆಗಿದ್ದಾರೆ. ಇದು ನನ್ನ ಅದೃಷ್ಟ ಎಂದು ನಾನು ಹೇಳಲಿಕ್ಕೆ ಸಂತೋಷಪಡ್ತಿದ್ದೇನೆ. ಅದೇ ರೀತಿ ದೂರದ ಅಬುದಾಬಿಯಲ್ಲಿದ್ದು ನನ್ನ ಕವನಗಳನ್ನು ಮೆಚ್ಚಿ ಪ್ರೋತ್ಸಾಹಕ ಮಾತುಗಳನ್ನು ಆಡ್ತಿದ್ದದ್ದು ಸರ್ವೋತ್ತಮಣ್ಣ. ಅಬುದಾಬಿಯಲ್ಲಿ ಅವರ ಮನೆಗೆ ಕಾಲಿಟ್ಟ ಕ್ಷಣವೇ, ವಿಜಯಕ್ಕ ನಿಮ್ಮದೊಂದು ಪುಸ್ತಕ ಹೊರತರಬೇಕು ಅಂತ ಹೇಳಿದರು. ಆಗ ತಟ್ಟಂತ ನನ್ನ ಬಾಯಿಂದ ಮಂತು, ಪುಸ್ತಕ ಹೊರತರುವ, ಅದಕ್ಕೆ ನಿಮ್ಮದೊಂದು ಶುಭ ನುಡಿಬೇಕು ಸರ್ವೋತ್ತಮಣ್ಣ ಅಂತೇಳಿ. ಅದು ಕೊಡುವ ಅಂತ ಅಂದರು. ಹೇಳಿ ಒಂದು 3 ವರ್ಷ ಆಯಿತು. ಇವತ್ತದು ಸಾಕಾರವಾಗಿದೆ. ಒಮ್ಮೊಮ್ಮೆ ದೇವರು ನಾವು ಹೇಳಿದ್ದಕ್ಕೆ ತಥಾಸ್ತು ಅಂತಾರೋ ಏನೋ ಬಾಯಿ ತಪ್ಪಿ ಹೇಳಿದ ಮಾತು ಅದು ಇವತ್ತು ನಿಜ ಆಗಿದೆ.
ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಡಾಕ್ಟರ್ PL ಧರ್ಮರವರು. ವಿಶ್ವವಿದ್ಯಾನಿಲಯದ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮೆಲ್ಲರ ಆತ್ಮೀಯರು ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿ ನಮ್ಮ ಜೊತೆಗಿದ್ದಾರೆ. ಇದು ನನ್ನ ಪುಣ್ಯ ಅಂತ ನನ್ನ ಭಾವನೆ. ನನ್ನ ಸಹೋದರ ಅಜಿತ್ ಹೆಗ್ಡೆಯವರು ಪೂನಾದ ಉದ್ಯಮಿ. ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ಅವರ ಅಭಿಮಾನ, ಗೌರವ. ನಾನೇನು ಮಾಡಿದರೂ ಅದರಲ್ಲಿ ಅವರದೊಂದು ಅಂದರೆ ಮೆಚ್ಚುಗೆ, ಸಾರ್ಥಕ್ಯ ಭಾವ, ಅದನ್ನು ನಾನು ಅವರ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಹಾಗಾಗಿ ಅವರೆಲ್ಲರೂ ಈ ಸಮಾರಂಭಕ್ಕೆ ಬಂದು ನಮ್ಮನ್ನು ಸೇರಿಕೊಂಡಿರುವುದು ಈ ಸಮಾರಂಭಕ್ಕೆ ಒಂದು ಚಂದ ಕೊಟ್ಟಿದೆ, ಒಂದು ಘನತೆ ಕೊಟ್ಟಿದೆ, ನನಗೆ ಒಂದು ಸಾರ್ಥಕತೆಯ ಭಾವವನ್ನು ಕೊಟ್ಟಿದೆ. ಮತ್ತು ಕಲ್ಲೂರು ನಾಗೇಶ್ವರವರ ಕೈಗೆ ಯಾವುದನ್ನು ಕೊಟ್ಟರು ಅರ್ಧ ಭಾರ ಹೇಳಿದಂತೆ. ಅವರ ಹತ್ತಿರ ಕೊಟ್ಟ ನಂತರ ನನಗೆ ಯಾವ ರೀತಿಯ ಒಂದು ಅಡೆತಡೆ ಬರಲಿಲ್ಲ. ಎಲ್ಲವನ್ನೂ ಅವರು ಸಾಂಗವಾಗಿ ಸುಂದರವಾಗಿ ಪ್ರಕಾಶಿಸಿದ್ದಾರೆ. ಮತ್ತು ನನ್ನ ಮನೆಯವರು ಇವರೆಲ್ಲರ ಸಹಕಾರ, ನನ್ನ ಓದುಗರೆಲ್ಲರ ಅಭಿಮಾನದಿಂದಾಗಿ ಈ ಪುಸ್ತಕ ಇವತ್ತು ಅನಾವರಣಗೊಂಡಿದೆ. ಮತ್ತು ನನ್ನ ಗಂಡ ಹಾಗೂ ಮಕ್ಕಳ ಬಗ್ಗೆ ಹೆಚ್ಚೇನು ಹೇಳುವ ಹಾಗಿಲ್ಲ. ಯಾವತ್ತು ಕಲ್ಲೂರರ ಕೈಗೆ ಅವರೇ ಹೇಳಿದರು, ಈ ಪ್ರತಿಗಳನ್ನು ಕೊಟ್ಟೆನೋ ಆವತ್ತಿನಿಂದ ಇವತ್ತಿನ ತನಕ ಜಾಸ್ತಿ ಟೆನ್ಷನ್ ಮಾಡಿದ್ದು ನನಗಿಂತ ಜಾಸ್ತಿ ಟೆನ್ಷನ್ ಅವರಿಗೆ. ಇವತ್ತು ಈ ಅನಾವರಣದ ವಿಷಯದಲ್ಲೂ ನಿಜವಾಗಿ ಹೇಳಬೇಕಂದ್ರೆ ತುಂಬ ಟೆನ್ಷನ್ ತೆಗೆದುಕೊಂಡಿದ್ದವರು. ನಾನು ಆರಾಮವಾಗಿದ್ದೆ, ಎಲ್ಲವೂ ಸುಲಲಿತವಾಗಿ ಆಗ್ತದೆ ಹೇಳಿ. ಮತ್ತು ನನ್ನ ಮಕ್ಕಳು ಇದುವರೆಗೆ ನನ್ನ ಒಂದೇ ಒಂದು ಕವನವನ್ನು ಓದಿರಲಿಕ್ಕಿಲ್ಲ. ಊರಿಡೀ ಓದಿ ಮೆಚ್ಚುಗೆಯ ಮಾತು ಬಂದರು, ಅವರು ಒಂದೇ ಒಂದು ಕವನವನ್ನು ಇದುವರೆಗೆ ಓದಲಿಲ್ಲ. ಆದರೆ ಈ ಕವನದ ಪ್ರಕಟಣೆಗೆ ಮೋರಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅಂದರೆ ನನ್ನ ಬರವಣಿಗೆ ಬಗ್ಗೆ ಅಭಿಮಾನ ಇದೆ, ಆದರೆ ಅದನ್ನು ಓದುವಂಥ ಒಂದು ತಾಳ್ಮೆ ಅವರಲ್ಲಿಲ್ಲ. ಮತ್ತು ನನ್ನ ಸೊಸೆ ರಿಯಾಳ ಬಗ್ಗೆ ಹೇಳುವುದಾದರೆ, ತುಳುವಿನಲ್ಲಿ ಒಂದು ಮಾತುಂಟು, ದುಮ್ಮು ಮಾತ ಮದ್ಮ್ಯಾದ ಪೋನಾಗ ಮರ್ಮಲ್ ತಿಗಲೆ ಕೈ ಬತ್ತೊಂದು ಪೋಂತನಿಗೆ ವಾನಮ್ನದ ಮಾಮಿಸಮ್ಮಲ ಸಿಕ್ಕುವೆರಂದು ಇತ್ತೆ ಮಾಮಿಸಮ್ಮಲ ತಿಗಲೆ ಕೈ ಬತ್ತು ಕುಲ್ಲುನು ವಾನಮ್ನದ ಮರ್ಮಲ್ ಬರ್ಪಲಪ್ಪ ಅಂದು ಆಣ ಎಂಕ ತಿಕ್ಕಿನ ಮರ್ಮಲ್ ಅಂಚಿನಲ್ಲತ್ತು ಮಗಲನ ಸ್ಥಾನವನ್ನು ದಿಂಜಾದು ಈ ಕಮನಗು ಏಪಯನ ಸುರುಟು ಒಂಜಿ ಕೈಪಾಡ್ಯನ ಆನಿರ್ದು ಇನಿಮುಟ್ಟ ಅಲ್ನ ಶ್ರಮ ಮುಲ್ ಮುಕ್ಕಾಲು ವಾಸಿ ಉಂಡು. ಕವನದ ಮುಖಪುಟದ ವಿನ್ಯಾಸಲ ಆಲೆ ಮಲ್ತು ಕೊಡ್ತೀವಿ ನಾವು. ಅಂಚಾದ ರಿಯಾಗ್ ಈ ವೇದಿಕೆಡು ತುಂಬ ವೇದಿಕೆಡು ಧನ್ಯವಾದ ಪನೊಂದುಲ್ಲೆ. ಬೊಕ್ಕ ಒಂಜಿ ಕವನ ಸಂಕಲನ ಇತ್ತೆ ನಿಕ್ಕಲ್ನ ಕೈക്ക് ಸೇರುಂಡು. ಐಟು ಹೊಗಳಿಕೆ, ತೆಗಳಿಕೆ, ಮೆಚ್ಚುಗೆ, ಟೀಕೆ, ಟಿಪ್ಪಣಿ ಒಂದು ಮಾತು ಸರ್ವೇ ಸಾಮಾನ್ಯ. ಇನ್ನೇನು ಮಾತ ಸ್ವೀಕಾರ ಮಲ್ಪರೆ ನಿಖಲ್ನ ವಿಜಯಲಕ್ಷ್ಮಿ ಏಪಲ ತೆಲ್ತೊಂದು ಉಪ್ಪೆ ನರ್ನ ಬಗ್ಗೆ ಒಂಜಿ ಪದ ಬರುತ್ತೆ, ಅವನು ಮೋನನ್ನ ಕೇಂದಿಜೇರಿತ ಪನ್ನೋಡ ಇನ್ನೇನು ಸಾಧಾರಣ ಕೆಲವು ಕಡೆ ಇಟ್ಟು ಪಂತೆ ಮಾತಿರೆಗಳ ಬಾಯ್ಪಾಟ ಆದುಪ್ಪು. ನನ್ನವನು ಒಂದು ಕಮನದ ಪುದರು ನೆಟ್ಟೆ ಉಂಡು. ನನ್ನವನು ನನ್ನವನು ನನ್ನ ಮನಸ್ಸ ಗೆದ್ದವನು, ಸಪ್ತ ಪದಿಯನ್ನು ತುಳಿದು ಬಾಳಿಗೆ ಜೊತೆಯಾದವನು, ಸಂಸಾರದ ಸುಖವನ್ನು ಮನದಣಿಯ ಉಡಿಸಿದವನು, ಸಂತಸವ ಹಂಚುವನು ನೋವನ್ನು ನುಂಗುವನು, ವಿರಸಕ್ಕೆ ಸರಸದ ಮುನ್ನುಡಿಯ ಬರೆಯುವನು, ಮಕ್ಕಳಲ್ಲಿ ಮಗುವಾಗುವನು, ಹಿರಿಯರಲ್ಲಿ ಕಿರಿಯನಾಗುವನು, ಗೆಳೆಯರ ಜೊತೆಗೂಡಿ ಎಲ್ಲಕ್ಕೂ ಸೈ ಎನ್ನುವನು, ಮಧುಪಾನ ಕೂಟದಿ ಕಣ್ಣು ಕೆಂಪಾಗಿಸಿ ಬರುವನು, ಮಾಡಿದ್ದು ತಪ್ಪೆಂದು ಮೈಯೋಲಾಡಿಸಿ ಒಪ್ಪುವನು, ಇನ್ನೊಮ್ಮೆ ಕುಡಿಯುವ ತನಕ ನಾನೆಂದೂ ಮುಟ್ಟುವುದಿಲ್ಲ ಎಂದು ತಲೆ ಮೇಲೆ ಕೈಯಿಟ್ಟು ಆಣೆ ಹಾಕುವನು, ಧೂಮಪಾನದ ಘಾಟು ಬರದಂತೆ ಪರಿಮಳದ ಅಡಿಕೆಯ ತಿಂದು ಬರುವನು, ವಾರಕ್ಕೊಮ್ಮೆ ಸೇದಿದರೆ ಆರೋಗ್ಯಕ್ಕೆ ಹಾನಿಯಿಲ್ಲ ಎಂದು ವಿವರಣೆಯ ನೀಡುವನು, ಟೈಮ್ ಪಾಸ್ ಎಂದು ಇಸ್ಪೀಟ್ ಎಲೆಗಳ ಜೊತೆಗೂಡುವನು, ಸೋಲು ಗೆಲುವುಗಳ ಖಚಿತ ವಿವರಣೆಯನ್ನು ಮನೆಗೆ ಬಂದು ಅರುಹುವನು, ಕೋಪದಲ್ಲಿ ಮುಖ ತಿರುವಿದರೆ ಕುದುರೆ ರೇಸಿನಲ್ಲಿ ಹಣ ಕಟ್ಟಿ ಹೈರಾಣಾದವರ ಹೆಸರು ಹೇಳುವನು,
ಅವರ ಹೆಂಡತಿಯರಿಗಿಂತ ನೀನೆಷ್ಟು ಪುಣ್ಯವಂತೆ ಎಂದು ರಮಿಸುವನು. ಸಕಲ ಗುಣ ಸಂಪನ್ನನು ನನ್ನವನು, ನಾನೆಂದರೆ ಪ್ರೀತಿಯ ಜೊತೆ ಅಭಿಮಾನವನ್ನು ಇಟ್ಟವನು. ಮಕ್ಕಳಿಗೆ ಮುದ್ದಿನ ತಂದೆ ಇವನು, ಹೆತ್ತವರ ಪ್ರೀತಿಯ ಕುವರನಿವನು. ತುಂಬಿದ ಮನೆಯ ನಾವಿಕನಿವನು, ನನ್ನವನು ನನ್ನ ಮನಸ ಗೆದ್ದವನು.